ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಲಗ್ನದಿಂದ 12ನೇ ಮನೆ, ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ತಿಳ್ಕೊಂಡಿದ್ದೇವೆ. ಆದರೆ ಪ್ರತಿಯೊಂದು ಮನೆಗೂ ಅಂದರೆ 12 ಮನೆಗಳಿಗೂ 12ನೇ ಮನೆ ಇರುತ್ತೆ. ಅಂದರೆ ವ್ಯಯಭಾವದ ಮನೆ ಇದ್ದೇ ಇರುತ್ತೆ. ಈಗ ನಮಗೆ ಯಾವುದೋ ಕೆಲಸ ಆಗ್ತಿರಲ್ಲ ಅಂತಂದಾಗ ಆ 12ನೇ ಮನೆ ಅಥವಾ ವ್ಯಯಭಾವದ ಮನೆ ಅದಕ್ಕೆ ಕಾರಣವಾಗಿರುತ್ತೆ. ಹಲವಾರು ಕಾರಣಗಳಿರ್ಬೋದು, ಆದರೆ ಅತೀ ಮುಖ್ಯವಾದಂತಹ ಕಾರಣ ಇದು. ಅದಕ್ಕೆ ನಾವು ಕುಂಡಲಿಯನ್ನು ಗಮನಿಸುವಾಗ ಅತೀ ಮುಖ್ಯವಾಗಿ ಅದರ ವ್ಯಯಭಾವದ ಮನೆಯನ್ನು ಸಹ ಗಮನಿಸಬೇಕು. ಈಗ ಉದಾಹರಣೆಗೆ ನೋಡೋಣ. 7ನೇ ಮನೆ ಅಂದರೆ ವಿವಾಹದ ಮನೆ. ವಿವಾಹ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ವಿವಾಹ ಆಗ್ತಾ ಇಲ್ಲ, ಸಮಯ ಉಳ್ತಾ ಇದೆ, ಪ್ರಯತ್ನ ಮಾಡಿದರೂ ಸಹಿತ ಅವರಿಗೊಪ್ಪಿಗೆ ಆಗ್ತಿಲ್ಲ ಅಥವಾ ನಮಗೊಪ್ಪಿಗೆ ಆಗ್ತಿಲ್ಲ. ಹೀಗಾಗಿ ಯಾವುದೋ ಒಂದು ಕಾರಣದಿಂದ ವಿವಾಹ ಮುಂದಕ್ಕೆ ಹೋಗ್ತಾ ಇದೆ. ಹಾಗಾದರೆ ಇದಕ್ಕೆ ಕಾರಣ ಏನು? 12ನೇ ಮನೆ ವ್ಯಯಭಾವದ ಮನೆ. ಯಾವುದು? 7ನೇ ಮನೆಗೆ ವ್ಯಯಭಾವದ ಮನೆ, ಅದರ ಹಿಂದಿನ ಮನೆ 12ನೇ ಮನೆ ಆಗಿರುತ್ತೆ, ಅರ್ಥಾತ್ 6ನೇ ಮನೆ. ಹಾಗಾಗಿ 6ನೇ ಮನೆ ಅತಿ ಮುಖ್ಯವಾಗಿ ಕಾರಣವಾಗಿರುತ್ತೆ. ಅರ್ಥಾತ್ ಉದ್ಯೋಗ ಇರ್ಬೋದು, ಅವರು ಮಾಡ್ತಕ್ಕಂತಹ ಉದ್ಯೋಗ ಅಥವಾ ಹಣ ಗಳಿಕೆ, ಅವರು ಇರತಕ್ಕಂತಹ ಅಂದರೆ ಅತಿಯಾದ ರೀತಿಯಲ್ಲಿ ಅವರು ಹಣವನ್ನು ಗಳಿಸ್ತಾ ಇರ್ಬೋದು ಅಥವಾ ಹಣ ಅವರಿಗೆ ಸಾಕಷ್ಟು ಸಿಗ್ತಾ ಇರ್ಬೋದು. ಅತಿಯಾಗಿ ಬ್ಯುಸಿ ಆಗಿರೋದ್ರಿಂದ 6ನೇ ಮನೆ ಪವರ್ಫುಲ್ ಆಯಿತು ಅಂತಂದರೆ ಅದು 7ನೇ ಮನೆಗೆ ವ್ಯಯಭಾವ ಆಗೋ ಕಾರಣದಿಂದ ವಿವಾಹ ಆಗೋದನ್ನು ತಡೆಯುತ್ತೆ. ಯಾವುದಾದ್ರೂ ಕಾರಣ ಅಂದರೆ ಫೈನಲ್ಲೇ ಆಗಲ್ಲ ಅಥವಾ ಫೈನಲ್ ಆದರೂ ಸಹಿತ ಎಂಗೇಜ್ಮೆಂಟು ಮುರಿದು ಬೀಳ್ತಕ್ಕಂಥದ್ದು ಅಥವಾ ವಿವಾಹ ಫಿಕ್ಸ್ ಆದ ಮೇಲೆ ಮದುವೆಯ ದಿನ ವಿವಾಹ ಮುರಿದು ಬೀಳ್ತಕ್ಕಂಥದ್ದು, ಈ ರೀತಿಯಾಗಿ ಇನ್ನೂ ಕೆಲವೊಂದು ಸಾರಿ ವಿವಾಹವೇನೋ ಆದ ಹಾಗೆ ಕಾಣಿಸುತ್ತೆ. ಅಂದರೆ ಈ ದಿನ ವಿವಾಹ ಆಗಿರುತ್ತೆ, ಆದರೆ ಅದೇ ದಿನ ನೈಟು ಸೆಕೆಂಡ್ ಡೇ ಒಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಏನಂತಂದರೆ, ನಾನು ನಿನ್ನನ್ನು ಇಷ್ಟಪಡ್ತಾ ಇರಲ್ಲ, ನಾನು ಡಿವೋರ್ಸ್ ಬೇಕು. ಅಂದರೆ ಅದು ಒಂದು ರೀತಿ ಅರ್ಥದಲ್ಲಿ ಮದುವೆ ಅಂತ ಕಾಣಿಸ್ತಾ ಇರುತ್ತೆ, ಆದರೆ ಅಲ್ಲಿ 1ನೇ ದಿನ 2ನೇ ದಿನಕ್ಕೆ ಆ ರೀತಿ ಆಗಿರುತ್ತೆ. ಈ ಥರ ಯಾಕೆ ಅಂದರೆ 6ನೇ ಮನೆ ಅದು ಡಿವೋರ್ಸ್ ಮನೆ, ಸೆಪ್ರೇಷನ್ ಮನೆ, ಬೇರೆ ಮಾಡುವಂತಹ ಮನೆ, ಸಂಬಂಧವನ್ನು ದೂರವಾಗಿಸ್ತಕ್ಕಂತಹ ಮನೆ. ಆದರೆ ಅದು ಉದ್ಯೋಗಕ್ಕೆ ಅತಿ ಅವಶ್ಯ ಮನೆ ಕೂಡ ಹೌದು. ಒಬ್ಬ ವ್ಯಕ್ತಿ ಉದ್ಯೋಗದಿಂದ ಇರಬೇಕಾದ್ರೆ ಅವನಿಗೆ 6ನೇ ಮನೆ ಬೇಕು, ಅವನು ಹಣ ಗಳಿಸ್ಬೇಕಾದ್ರೆ 6ನೇ ಮನೆ ಬೇಕೇ ಬೇಕು. ಆದರೆ ಈ ರೀತಿ 7ನೇ ಮನೆಗೆ 6ನೇ ಮನೆ ವ್ಯಯಭಾವ ಆಗಿದೆ, ಹಾಗಂತ ಹೇಳಿ 6ನೇ ಮನೆಯನ್ನು ನಾವೇನಾದರೂ ದಾನ ಮಾಡಿಬಿಟ್ರೆ ಆಗ ಉದ್ಯೋಗ ಹೊರಟು ಹೋಗುತ್ತೆ. ಉದ್ಯೋಗವನ್ನು ವ್ಯಕ್ತಿ ಕಳೆದುಕೊಳ್ಳುವಂತಹ ಭೀತಿಯಲ್ಲಿರ್ತಾನೆ. ಹಾಗಾಗಿ 6ನೇ ಮನೆಯನ್ನು ಹಾಗಾದರೆ ನಾವು 7ನೇ ಮನೆಗೆ ವ್ಯಯಭಾವ ಹೌದು, ಆದರೆ ಅದಕ್ಕೆ ಏನು ಯಾವ ರೀತಿ ನಾವು ರೆಮಿಡಿ ಮಾಡ್ಕೋಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲಿ ಹಲವಾರು ರೀತಿಯ ಕನೆಕ್ಷನ್ 6ನೇ ಮನೆಗೆ ಇರ್ಬೋದು. ಹಲವಾರು ಬೇರೆ ಬೇರೆ ಗ್ರಹಗಳು ಅಲ್ಲಿರ್ಬೋದು ಅಥವಾ 6ನೇ ಮನೆ ಅಧಿಪತಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳು ಇರ್ಬೋದು. ಆದರೆ ಇಲ್ಲಿ ನಾವು ಅದು ಯಾವುದೇ ಇರಲಿ, 6ನೇ ಮನೆಗೆ ಅದು 7ನೇ ಮನೆಗೆ ವ್ಯಯಭಾವವಾಗಿ ತೊಂದರೆ ಒಡ್ತಾ ಇರೋದ್ರಿಂದ 6ನೇ ಮನೆಗೆ ಮುಖ್ಯವಾಗಿ ಮಾಡ್ತಕ್ಕಂತಹ ರೆಮಿಡಿ ಏನಂತಂದರೆ ಸಾರ್ವಜನಿಕವಾದಂತಹ ಸೇವೆ. ಇಲ್ಲ, ನಾನೆಲ್ಲ ಜನರಿಗೂ ಹೆಲ್ಪ್ ಮಾಡ್ತಾ ಇದ್ದೀನಿ, ನಾನು ತಿಳಿದಾಗೆಲ್ಲ ನನಗೆ ಕೊಡ್ತಾ ಇದ್ದೀನಿ, ನಾನು ಫ್ರೀ ಮಾಡ್ತಾ ಇದ್ದೀನಿ, ನಾನು ಕೆಲವೊಂದು ಸೇವೆಯನ್ನು ಮಾಡ್ತಾ ಇದ್ದೀನಿ, ಈ ರೀತಿ ಹಲವರು ಅಂದ್ಕೊಂಡಿರ್ಬೋದು. ಆದರೆ ಆ ರೀತಿಯಲ್ಲ, ಒಂದು ಗುಂಪಿನ ಸೇವೆ, ಅದು ಪ್ರಾಣಿಯೇ ಇರಲಿ ಮನುಷ್ಯರೇ ಇರಲಿ, ಈ ರೀತಿ ಜನ ಇರಲಿ ಅಥವಾ ಪಶು ಪಕ್ಷಿ ಪ್ರಾಣಿಗಳೇ ಇರಲಿ, ಒಂದು ಗುಂಪಿನ ಸೇವೆಯನ್ನು ಒಂದು ಸರಿಯಾದ ರೀತಿಯಲ್ಲಿ ನಿರಂತರವಾಗಿ ಮಾಡಿದಾಗ, ಅಂದರೆ ಒಂದು ವಾರ ಫಿಕ್ಸ್ ಮಾಡಿಕೊಂಡು, ಆದರೆ ಇದನ್ನು ನೆನಪಿಡಬೇಕು. 6ನೇ ಮನೆ ಉದ್ಯೋಗದ ಮನೆಯೂ ಹೌದಾಗಿರೋದ್ರಿಂದ ಇದನ್ನು ನಾನು ಸಂಡೇ ಮಾಡ್ತೀನಿ, ನನಗೆ ರಜಾ ಇರುತ್ತೆ, ನನ್ನ ಶನಿವಾರ ಮಾಡ್ತೀನಿ ರಜಾ ಇರುತ್ತೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಇದನ್ನು ವೀಕ್ ಡೇಸಲ್ಲಿ ಅಂದರೆ ಸೋಮವಾರದಿಂದ ಶುಕ್ರವಾರದ ದಿನಗಳಲ್ಲೇ ಇದನ್ನು ಮಾಡಬೇಕು. ಆ ರೀತಿಯಾಗಿ ಮಾಡೋದ್ರಿಂದ ಅಲ್ಲಿ
ಉದ್ಯೋಗಕ್ಕೂ ತೊಂದರೆ ಆಗಲ್ಲ, ಮತ್ತು ಜೊತೆಯಾಗಿ 7ನೇ ಮನೆಗೆ ಒಡ್ತಕ್ಕಂತಹ ಹಲವಾರು ತೊಂದರೆಗಳಿಂದ ಇದು ನಮ್ಮನ್ನು ಬಚಾವ್ ಮಾಡುತ್ತೆ. ಈ ರೀತಿ ವ್ಯಯಭಾವದ ಮನೆಯನ್ನು ಗಮನಿಸ್ತಕ್ಕಂಥದ್ದು. ಈಗ ಸರಿ, ನನಗೆ ಪ್ರಮೋಷನ್ ಸಿಗ್ತಿಲ್ಲ ಅಂತ ಕೆಲವರು ಹೇಳ್ತಾರೆ, ನನಗೆ ಆರ್ಡರ್ ಬರಬೇಕಾಗಿತ್ತು, ನನಗೆ ನನ್ನ ಹೆಸರು ಸಹ ಲೀಸ್ಟಲ್ಲಿ ಇದೇನೋ ಅಂತ ಅಂದ್ಕೊಂಡಿದ್ದೆ, ಈ ಸಾರಿನೂ ಆಗಲಿಲ್ಲ, 2 ವರ್ಷದಿಂದ ಕಾಯ್ತಾ ಇದ್ದೀನಿ, ಕೊಡ್ತೀನಿ ಅಂತಾರೆ, ಆದರೆ ಕೊಡೋಲ್ಲ. ಹಾಗಾದರೆ 10ನೇ ಮನೆಗೆ ಯಾವ ಮನೆ ವ್ಯಯಭಾವ? ನಾವು ಆಗಲೇ ನೋಡಿದ್ವಿ, ಹಿಂದಿನ ಮನೆ ವ್ಯಯಭಾವ ಆಗುತ್ತೆ 9ನೇ ಮನೆ. ಹಾಗಾದರೆ ಈ 9ನೇ ಮನೆ ಪ್ರಬಲವಾದಾಗ ಏನಾಗುತ್ತೆ ಅಂದರೆ, ಇದು ಧರ್ಮದ ಮನೆ ಆಗೋದ್ರಿಂದ ಅದು ನೀನು ಪ್ರಮೋಷನ್ ಯಾಕೆ ಅಂತ ಹೇಳುತ್ತೆ. ನೀನು ಹಣ ತಗೊಂಡು ಏನು ಮಾಡ್ತೀಯ, ಪ್ರಮೋಷನ್ ತಗೊಂಡು ಏನು ಮಾಡ್ತೀಯ, ನೀನು ನೇಮ್ ಆ್ಯಂಡ್ ಫೇಮ್ ತಗೊಂಡು ಏನು ಮಾಡ್ತೀಯ, ನಿನಗೆ ಯಾಕೆ ಬೇಕು ಹೆಸರು ಕೀರ್ತಿ ಇದೆಲ್ಲ ಅಂತ ಹೇಳುತ್ತೆ 9ನೇ ಮನೆ ಪ್ರಬಲವಾದಾಗ. ಅದಕ್ಕೆ ನಾವು 9ನೇ ಮನೆಯನ್ನು ಹಾಗಂತ ಹೇಳಿ 9ನೇ ಮನೆ ಭಾಗ್ಯದ ಮನೆಯೂ ಹೌದು, ನಮಗೆ ದೈವದ ಅನುಗ್ರಹವನ್ನು ಕೊಡ್ತಕ್ಕಂತಹ ಮನೆಯೂ ಹೌದು. ಅದಕ್ಕೆ 9ನೇ ಮನೆಯನ್ನು ನಾವು ಕಳ್ಕೊಳ್ಳೋ ಹಾಗಿಲ್ಲ. ಜೊತೆಗೆ 9ನೇ ಮನೆ ಹಿರಿಯರು ಗುರುಗಳ ಆಶೀರ್ವಾದದ ಮನೆಯೂ ಹೌದು. ಅದಕ್ಕೆ ನಾವು 9ನೇ ಮನೆಯನ್ನು ಬೇಡ, ನಾವು ಇದನ್ನು ದಾನ ಮಾಡ್ಕೊಂಡು 10ನೇ ಮನೆಯನ್ನು ನಾವು ಪ್ರಬಲ ಮಾಡ್ಕೊಂಡು ಬಿಡೋಣ ಅಂತ ಹೇಳೋ ಹಾಗೂ ಇಲ್ಲ. ಹಾಗಾದರೆ ಇದಕ್ಕೋಸ್ಕರ ಏನು ಮಾಡಬೇಕು? ಇದಕ್ಕೋಸ್ಕರ ವ್ಯಕ್ತಿ ದೂರದ ಯಾವುದಾದರೂ ತೀರ್ಥಯಾತ್ರೆಯನ್ನು ಕೈಗೊಂಡು ಅಲ್ಲಿ ತನ್ನ ಕರ್ಮದಿಂದ ಕೆಲಸವನ್ನು ಮಾಡಬೇಕು. ಅಥವಾ ಯಾವುದಾದರೂ ಪ್ರಸಿದ್ಧವಾದಂತಹ ಕ್ಷೇತ್ರದಲ್ಲಿ ಅಥವಾ ಪ್ರಸಿದ್ಧವಾದಂತಹ ದೇವಸ್ಥಾನದಲ್ಲಿ ಅಥವಾ ಯಾವುದಾದರೂ ಗುರು ಸಾನ್ನಿಧ್ಯವಿರುವಂತಹ ಜಾಗದಲ್ಲಿ ಶರೀರದಿಂದ, ನಾವು ಕೇಳಿದ್ವಿ ಅಮೃತ್ಸರದಲ್ಲಿ ಏನು ಮಾಡ್ತಾರೆ ಸಿಖ್ಖರು, ಅಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಚಪ್ಪಲಿಯನ್ನು ಕಾಯ್ತಕ್ಕಂಥದ್ದು, ತುಂಬ ದೊಡ್ಡ ವ್ಯಕ್ತಿ ಇರ್ಬೋದು ಅವರು, ಅಲ್ಲಿ ಕಸ ಗುಡಿಸ್ತಕ್ಕಂಥದ್ದು, ಈ ರೀತಿಯ ಸೇವೆ ಮಾಡ್ತಾರೆ ಅಂತ. ಹನುಮಂತನ ಬಗೆಗೂ ನಾವು ಕೇಳಿದ್ವಿ, ರಾಮನಾಮ ಜಪ ಮಾಡುವಾಗ ಅವನಿಗೆ ಸ್ಥಾನ ಯೋಚನೆ ಆಗ್ತಿರ್ಲಿಲ್ಲ ಅಂತ. ಅಲ್ಲಿ ಅದೇ ರೀತಿ ಸ್ಥಾನಮಾನದ ಯೋಚನೆಯನ್ನು ಬಿಟ್ಟು, ಅಂದರೆ ನಾನು ಇದಿದ್ದೀನಿ ಅಥವಾ ಅದಿದ್ದೀನಿ ಅಥವಾ ನಾನು ಇಂಥ ಉದ್ಯೋಗ ಆಗಿದ್ದೇನೆ ಅದೆಲ್ಲ ಯೋಚನೆ ಮಾಡೋದನ್ನು ಬಿಟ್ಟು ಒಂದು ರೀತಿಯಾಗಿ ಬಗ್ಗಿ ಸೇವೆ ಮಾಡ್ತಕ್ಕಂಥದ್ದು, ಶರೀರದಿಂದ ಸೇವೆ ಮಾಡ್ತಕ್ಕಂಥದ್ದು. ಇದು ಏನಾಗುತ್ತೆ, 9ನೇ ಮನೆಯ ವಿರೋಧನೂ ಆಗಲ್ಲ, ಹಾಗೆ 10ನೇ ಮನೆಗೆ ಸಪೋರ್ಟ್ ಮಾಡುತ್ತೆ. ಇದೇ ರೀತಿ ನಾವು ಆರೋಗ್ಯ ತಗೊಳ್ಳೋಣ. ಇದು ಕೇವಲ ಎಕ್ಸಾಂಪಲ್. ನೀವು ಈ ರೀತಿ ಅನೇಕ ಮನೆಗಳನ್ನು ನೋಡಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ 12ನೇ ಮನೆಯೂ ಹೇಳ್ತಕ್ಕಂಥದ್ದು ವಿಡಿಯೋ ಉದ್ದವಾಗುತ್ತೆ. ಅದಕ್ಕೆ 12ನೇ ಮನೆಗೆ ಅಂದರೆ ಪ್ರತಿಯೊಂದು ಮನೆಗೆ ಅದರ ಹಿಂದಿನ ಮನೆ ವ್ಯಯಭಾವವಾಗಿ 12ನೇ ಮನೆ ಆಗೋದ್ರಿಂದ ತಾವು ಒಂದೊಂದನ್ನೇ ನೋಡ್ಕೋಬೋದು. ಇಲ್ಲಿ ಆರೋಗ್ಯದ ಒಂದು ಎಕ್ಸಾಂಪಲನ್ನು ಕೊನೆಯದಾಗಿ ತೆಗೆದುಕೊಳ್ಳೋಣ. ಹಾಗಾದರೆ ಇಲ್ಲಿ ವ್ಯಕ್ತಿಗೆ ಬಹಳ ಸಮಯದಿಂದ ವ್ಯಕ್ತಿ ಹಾಸಿಗೆ ಹಿಡಿದಿದ್ದಾನೆ ಅಂತ ಅಂದ್ಕೊಳ್ಳೋಣ. ಅಂದರೆ ಅನಾರೋಗ್ಯ, ಅದು 5ನೇ ಮನೆ ಆರೋಗ್ಯದ ಮನೆ. ಆರೋಗ್ಯದ ಮನೆಗೆ ವ್ಯಯಭಾವ ಯಾವುದು? 4ನೇ ಮನೆ. ಹಾಗಾದರೆ 4ನೇ ಮನೆ ಹೇಗೆ ಇದಕ್ಕೆ ತೊಂದರೆಯನ್ನು ಒಡ್ಡುತ್ತೆ ಅಂದರೆ, 4ನೇ ಮನೆ ಕಾಯಿಲೆ ಲಾಂಗ್ ಟರ್ಮಲ್ಲಿ ಇರುವಂತೆ ನೋಡ್ಕೊಳ್ಳುತ್ತೆ. ಅಂದರೆ ಬಹಳ ವ್ಯಕ್ತಿಗೆ ಶಾಶ್ವತವಾದಂತಹ ಕಾಯಿಲೆಯನ್ನು ತೋರಿಸುವಂತಹ ಮನೆ. ಇದು ಅತ್ಯುತ್ತಮ ಮನೆಯೂ ಹೌದು. ಒಂದು ಲಕ್ಸುರಿ ಕಂಫರ್ಟ್ಸ್ ಏನಾದರೂ ನಮ್ಮ ಲೈಫಲ್ಲಿ ಆಗಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ನಮಗೆ 4ನೇ ಮನೆ ಬೇಕೇ ಬೇಕು. ಆದರೆ ಅದೇ 4ನೇ ಮನೆ ಅನಾರೋಗ್ಯವನ್ನು ಕೂಡ ತಂದುಕೊಡುತ್ತೆ. ಅದಕ್ಕೆ ಹಾಗಾದರೆ ಇಲ್ಲಿ 4ನೇ ಮನೆಯನ್ನು ನಾವು ಯಾವ ರೀತಿ ಮಾಡ್ತಕ್ಕಂಥದ್ದು ಅಂದರೆ ಆರೋಗ್ಯಕ್ಕೆ. ಹಾಗಾದರೆ 4ನೇ ಮನೆಯನ್ನು ನಾವು ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ರೆಮಿಡಿ ಮಾಡಿದಾಗ ಅಲ್ಲೇನಾಗ್ಬಿಡುತ್ತೆ, ಮನೆಯನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಲಕ್ಸುರಿ ಕಂಫರ್ಟ್ಸನ್ನು ಕಳ್ಕೊಳ್ತಕ್ಕಂತಹ ಭೀತಿನೂ ಎದುರಾಗುತ್ತೆ. ಅದಕ್ಕೆ ಭಾಳ ಸೂಕ್ಷ್ಮವಾಗಿ ನಾವು ಇಂಥ ಹಂತಗಳಲ್ಲಿ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ 4ನೇ ಮನೆ ಅಲ್ಲಿ ವಿಶೇಷವಾಗಿ ಕಂಫರ್ಟ್, ವ್ಯಕ್ತಿ ಏನಾಗಿರ್ತಾನೆ ಯಾವುದನ್ನು ಬಿಡೋದಕ್ಕೆ ರೆಡಿ ಇರಲ್ಲ. ಈಗ ಇದನ್ನು ಮಾಡಬೇಡಿ, ಇದನ್ನು ತಿನ್ನಬೇಡಿ ಅಥವಾ ಈ ರೀತಿ ನಿಮ್ಮ ಲೈಫ್ ಸ್ಟೈಲ್ನ ಇಟ್ಕೊಳ್ಳಿ ಅಂತಂದರೆ ಇವರು ಕೇಳ್ತಿರಲ್ಲ. ಯಾಕೆ ಅಂತಂದರೆ ಒಂದು ಕಂಫರ್ಟ್ ಝೋನ್, ನನಗೆ ಇಷ್ಟರಲ್ಲೇ ನನಗೆ ಸಂತೋಷ ಇದೆ, ಹೀಗೇ ಇರ್ತೀನಿ, ಇದೇ ಸರಿ ಅನ್ನುವಂಥ ಏನೋ ಒಂದು ಅವರಿಗೆ ತಮ್ಮ ಸುತ್ತಲೂ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡಿರ್ತಾರೆ.
4ನೇ ಮನೆಯ ಏನು ಕಂಫರ್ಟ್, ಮನೆಯನ್ನು ಸೂಚಿಸ್ತಕ್ಕಂಥದ್ದು. ಅಂದರೆ ಒಂದು ಬೌಂಡ್ರಿ ಹಾಕ್ಕೊಂಡಿರ್ತಾರೆ, ಒಳಗಡೆ ಅದು ಆಲೋಚನೆಯಿಂದ ಇರ್ಬೋದು ಅಥವಾ ಶಾರೀರಿಕವಾಗಿ ಇರ್ಬೋದು. ಅದಕ್ಕೆ ಇದನ್ನು ಸರಿಯಾಗಿ ಗಮನಿಸ್ತಕ್ಕಂಥದ್ದು. ಏನು ಬೌಂಡ್ರಿಯನ್ನು ಇವರು ಹಾಕ್ಕೊಂಡಿದ್ದಾರೆ, ಯಾವ ರೀತಿ ಇವರು ಮನಸ್ಸಿನ ಅಥವಾ ಶಾರೀರಿಕವಾದಂತಹ ಒಂದು ಲಿಮಿಟೇಷನಲ್ಲಿ ಇವರು ಇದ್ದಾರೆ, ನನಗೆ ಇಷ್ಟೇ, ನಾನು ಇದೆ ಅಥವಾ ಹೀಗೇನೆ ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಫಸ್ಟು ಗಮನಿಸ್ತಕ್ಕಂಥದ್ದು. ಅದನ್ನು ಗಮನಿಸಿಕೊಂಡು ಆ ನಂತರವಾಗಿ ಅದನ್ನು ತ್ಯಾಗ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಅವರು ಪ್ರಯತ್ನಪಟ್ಟು ತ್ಯಾಗ ಮಾಡಿದಾಗ ಅವರಿಗೆ 4ನೇ ಮನೆ ಏನಾಗಲ್ಲ, ನೆಗೆಟಿವೂ ಆಗಲ್ಲ, 5ನೇ ಮನೆಗೆ ಅದು ಪೂರಕವಾಗಿಯೂ ಕೆಲಸ ಮಾಡುತ್ತೆ. ಹೀಗೆ ನಾವು ಒಂದು ಬ್ಯಾಲೆನ್ಸ್ ರೀತಿಯಿಂದ ವ್ಯಯಭಾವದ ಮನೆಯನ್ನು ಸಹ ನೋಡಬೇಕಾಗತ್ತೆ. ಈ ರೀತಿ ವ್ಯಯಭಾವದ ಮನೆಯ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಕೇವಲ ನಮಗೆ 12ನೇ ಮನೆ ಮಾತ್ರ, ಲಗ್ನದಿಂದ 12ನೇ ಮನೆ ಮಾತ್ರ ವ್ಯಯಭಾವವಲ್ಲ, ಆದರೆ ಪ್ರತಿಯೊಂದು ಮನೆಗೂ ವ್ಯಯಭಾವ ಇರುತ್ತೆ. ಅದಕ್ಕೆ ಅದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡು ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಹೋಗಬೇಕು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.